ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಬನ್ನೂರು ಹುಡುಗ. ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಜಾಸ್ತಿ ತಲೆ ತೆಂಗಕ್ಕೆ ಹೋಗೋದಿಲ್ಲ, ಬೇಗ ಮ್ಯಾಟ್ರಿಗೆ ಬಂದ್ಬಿಡ್ಮ. ಸುಮಾರು ಜನ ನಾನು ಓದೋದ್ ಕಡೆ ಹಾಗೂ ನಮ್ಗೆ ಗೊತ್ತಿರೋರೆ ನಿನ್ಗೇನಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಪಾಟಿ ದುಡ್ಡು ಬರುತ್ತೆ, ಫೇಸ್ಬುಕ್ ಅಲ್ಲ ಪಾಟಿ ದುಡ್ಡು ಬರುತ್ತೆ ಅಂತಾರೆ. ಆದ್ರೆ ನಮ್ಗೆ ಯಾವ್ದೇ ತರ ದುಡ್ಡು ಬಂದಿರ್ಲಿಲ್ಲ ಗುರು. ನಿಜವಲ್ವೇ ನಾವು ವಿಡಿಯೋಸ್ನ ಶುರು ಮಾಡಿ ಸುಮಾರು ಒಂದ್ 2 ವರ್ಷ ಆಯ್ತು. ಅದಕ್ಕೂ ಮೊದಲು ಸುಮ್ನೆ ಲವ್ ಗಿವ್ದು ರೀಲ್ಸ್ ಮಾಡಕ್ಕೆ ಇದ್ದಿ. ಆಮೇಲಿಂದ ಕಾಮಿಡಿ ಕಂಟೆಂಟ್ಗಳು ಅದು ಇದು ಮಾಡಿದ್ಮು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆದ್ರೆ ನಮ್ಮ ಅಪ್ರಾಣಿಗೂ ಫೇಸ್ಬುಕ್ ಇಂದ ಯಾವ್ದೇ ತರ ದುಡ್ಡು ಬರುತ್ತೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಸುಮ್ನೆ ವಿಡಿಯೋಸ್ ಮಾಡ್ಬೇಕಾ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿದ್ಮು ಅಷ್ಟೇ. ಜನಗಳಿಗೂ 1-2 ವರ್ಷದಿಂದ ಅಷ್ಟೇ ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಆದ್ರೆ ರೀಸೆಂಟ್ ಆಗಿ 6 ತಿಂಗಳಿಂದ ಜನಗಳು ತುಂಬಾ ಸಪೋರ್ಟ್ ಮಾಡ್ತವ್ರೆ. ನಾವು ಓದೋದ್ ಕಡೆ ಎಲ್ಲ ಮಾತಾಡ್ಸ್ತವ್ರೆ ಗುರು. ತುಂಬಾ ಖುಷಿ ಐತೆ. ಆ ಉದ್ದೇಶಕ್ಕೋಸ್ಕರ ನಾವು ವಿಡಿಯೋಸ್ಗಳನ್ನ ನಿಲ್ಸ್ತೇನೆ ನೀಟಾಗಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ. ಇನ್ನು ಫೇಸ್ಬುಕ್ ಇಂದ ಎಷ್ಟು ಸಂಪಾದನೆ ಮಾಡಿದ್ಯಾ ಅಂತ ಕೇಳೋರಿಗೆ ಏನ್ ಹೇಳ್ಮ ಅಂದ್ರೆ, ಫೇಸ್ಬುಕ್ ಅಲ್ಲಿ ದುಡ್ಡು ಬರುತ್ತೆ ಅಂತ ನಮ್ಮ ಅಪ್ರಾಣಿಗೂ ನಮಗ್ ಗೊತ್ತೇ ಇರ್ಲಿಲ್ಲ ಗುರು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಿದ್ನು, ಅದು ಡೈರೆಕ್ಟ್ ಅಕೌಂಟ್ ಫೇಸ್ಬುಕ್ ಆಡ್ ಆಗಿತ್ತು. ಆದ್ರೆ ಫೇಸ್ಬುಕ್ ಅಲ್ಲೂ ನೋಡ್ತಾ ಒಂದ್ 50,000 60,000 ಫಾಲೋವರ್ಸ್ ಆಗಿದ್ರು. ಆದ್ರೂ ನಮ್ಗೆ ದುಡ್ಡು ಬರುತ್ತೆ ಅಂತ ಅದು ಇದು ಏನು ಗೊತ್ತಿರ್ಲಿಲ್ಲ. ಹಿಂಗೆ ಒಂದಿನ ಯಾವ್ದೋ ಬಟ್ಟೆ ಅಂಗಡಿಲಿ ಒಂದು ವಿಡಿಯೋ ಮಾಡಕ್ ಹೋಗಿದ್ವಿ. ನಮ್ಮ ಸರ್ಕಲ್ ಅಲ್ಲಿ ಬಟ್ಟೆ ಅಂಗಡಿಲಿ ಒಂದು ವಿಡಿಯೋ ಮಾಡಕ್ ಹೋದಾಗ ನಮ್ಮ ಹುಡುಗ ಒಬ್ಬ ತೇಜು ಅಂತಿದ್ನ. ಅವನದೊಂದು ಪೇಜ್ ಐತೆ. ಅಣ್ಣ ಏನಣ್ಣ ಫೇಸ್ಬುಕ್ ಇಂದ ಎಷ್ಟು ದುಡ್ಡು ಬಂದೈತೆ ಹಂಗೆ ಹಿಂಗೆ ಅಂತ ಕೇಳಿದ್ನ. ಯಾವ ದುಡ್ಡು ಬಂದಿಲ್ಲ ಮಗ, ನನಗೆ ಬರ್ತದೆ ದುಡ್ಡು ಅಂತ ಹೇಳ್ದ. ಅವಾಗ ಅವನು ಏನಣ್ಣ ಹಿಂಗಂತ ಇಷ್ಟೊಂದು 1,000 ಫಾಲೋವರ್ಸ್ ಮಾಡಿಕಂದು ನಿಂಗೆ ದುಡ್ಡು ಬಂದಿಲ್ಲ ಅಂತಿಲ್ಲಣ್ಣ, ನಾನೇ ಕಡಿಮೆ ಫಾಲೋವರ್ಸ್ಗೆ 4-5,000 ದುಡ್ಡು ತಗೊಂಡವನಿ ಅನ್ನ. ಅವತ್ತು ಸ್ವಲ್ಪ ನಾನು ತಲೆ ಕೆಡ್ಸ್ಕೊಬಿಟ್ಟು ಇದೇನು ಹಿಂಗೆಲ್ಲ ಉಂಟಾ ಅಂತ ನನಗೆ ಅನ್ಸ್ಬಿಡ್ತು. ಯಾಕಂದ್ರೆ ಅದಕ್ಕೂ ಮೊದಲೇ ನಾವು ಫೇಸ್ಬುಕ್ ಅಲ್ಲಿ ದುಡ್ಡು ಬರುತ್ತೆ ಅಂತ ನಮಗೆ ನಿಜ ಗೊತ್ತಿಲ್ಲ. ನಾವೇನೋ ವಿಡಿಯೋಸ್ ಮಾಡ್ಬೇಕಾದ್ರೆ ಜನಗಳನ್ನ ಲಗಿಸ್ಬೇಕು ಅನ್ನೋದು ಒಂದು ಕಾರಣಕ್ಕೆ ಮಾಡ್ತಿದ್ಮು ಅಷ್ಟೇ. ಅವತ್ತ ಗಂಡ ಹಂಗಂದ್ಮೇಲೆ ಅವನ ಕೈಲೂ ಸುಮಾರು ಚೆಕ್ ಮಾಡಿಸ್ತಿ, ಅವನು ಮಾಡಿದ್ನ. ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ನು, ಅದಕ್ಕೆ ಆದಂತ ರೂಲ್ಸ್ಗಳು ಅಪ್ಲಿಕೇಶನ್ಗಳೆಲ್ಲ ಫಾರಂ ಫಿಲ್ ಮಾಡ್ಬೇಕು. ಆದ್ರೆ ನಮ್ಗೇನು ಗೊತ್ತಿಲ್ವಲ್ಲ, ಏನೇನೋ ಓದ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ನು. ಅವತ್ತಾಗ್ನಿಲ್ಲ ಬಿಡು ಅಂತ ಬಂದೆ. 2-3 ದಿನ ಹಂಗೆ ತಲೆ ಕೆಡ್ಸ್ಕೊಬಿಟ್ಟಿದೆ. ಸುಮ್ನೆ ಬರೋ ದುಡ್ಡೆಲ್ಲ ಯಾಕಪ್ಪ ಬಿಡುದು ಅಂದ್ಬಿಟ್ಟು ನಾನು ಕೂತ್ಕೊಂಡು ಯೋಚನೆ ಮಾಡಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಬೆಳಗಾನ ವಿಡಿಯೋಸ್ ನೋಡೋನಿ. ಅದು ಸಾಲ್ವ್ ಮಾಡೋಕೆ ಆ ಪ್ರಾಬ್ಲಮ್ನ ನಾವು ಏನೋ ಲಾಕ್ ಮಾಡ್ಬಿಟ್ಟಿದೆ ಫೇಸ್ಬುಕ್ ಅಲ್ಲಿ. ಅದಕ್ಕೋಸ್ಕರ ಯೂಟ್ಯೂಬ್ ಚೆಕ್ ಮಾಡಿ ಬೆಳಗಾನ ವಿಡಿಯೋಸ್ಗಳೆಲ್ಲ ನೋಡಿ ಅವರು ಏನೇನ್ ಮಾಡ್ಬೇಕು ಪ್ರೊಸೆಸಿಂಗ್ ಎಲ್ಲ ಹೇಳ್ಕೊಡ್ತಾರಲ್ಲ ನೋಡ್ಬಿಟ್ಟು ಹಂಗೋ ಹಿಂಗೋ ಮಾಡಿದೆ. ಸುಮಾರು 2 ತಿಂಗಳಾದ್ಮೇಲೆ ಓಪನ್ ಆಯ್ತು. ಓಪನ್ ಅಂದ್ರೆ ಕಂಟೆಂಟ್ ಮಾನಿಟೈಸೇಷನ್ ಓಪನ್ ಆಯ್ತು. ಅಂದ್ರೆ ನಾವು ಹಾಕೋ ರೀಲ್ಸ್ಗೆ ಶಾರ್ಟ್ ರೀಲ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವಲ್ಲ, ಅದನ್ನೇ ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು. ಅದರಿಂದ ನಮ್ಮ ವಿಡಿಯೋಸ್ಗಳು ಓಡಿದಷ್ಟು ಅಂದ್ರೆ ಜಾಸ್ತಿ ವ್ಯೂಸ್ ಹೋದಷ್ಟು, ಈ 2M 1M ಹಂಗೆ ವ್ಯೂಸ್ ಹೋದಷ್ಟು ಜಾಸ್ತಿ ಡಾಲರ್ಗಳ ಆಡ್ ಆಯ್ತವೆ ವಿಡಿಯೋಸ್ಗಳಿಗೆ. ಇನ್ನು ಬೇರೆ ಸ್ಟಾರು ಇದ್ರದ್ದು ಏನೇನೋ ಅವೇ ಅದರಲ್ಲಿ. ಅದೆಲ್ಲ ನಮ್ಮ ಕಡೆ ಸ್ವಲ್ಪ ಕಡಿಮೆ ಜನ ಯೂಸ್ ಮಾಡೋದು. ಆದ್ರೆ ಕಂಟೆಂಟ್ ಮಾನಿಟೈಸೇಷನ್ ಇಂದ ಡಾಲರ್ಗಳು ಆಡ್ ಆಯ್ತವೆ. ಅದು ಓಪನ್ ಆದ್ಮೇಲೆ ಸುಮಾರು ಜನವರಿಲೇನೋ ಓಪನ್ ಆಗಿತ್ತು. ಜನವರಿಯಿಂದ ಶುರು ಮಾಡ್ತಿದ್ದೆ. ಅಂದ್ರೆ ಜಾಸ್ತಿ ವಿಡಿಯೋಸ್ಗಳನ್ನ ಒಂದು ಜಾಸ್ತಿ ಓಡೋಲ್ಲ ಅಲ್ವಾ, ನಾರ್ಮಲ್ ಆಗಿ ಓಡ್ತಿದ್ದೋ. ತಿಂಗಳು ಅಲ್ಲಿ ಡಾಲರ್ಗಳು ಆಡ್ ಆಯ್ತಿತ್ತು. ಒಂದು ತಿಂಗಳು $10, ಇನ್ನೊಂದು ತಿಂಗಳು $50, ಇನ್ನೊಂದು ತಿಂಗಳು 63. ಹಂಗೆ ಎಲ್ಲ ತಿಂಗಳದು ಅಲ್ಲಾಗಿ ದುಡ್ಡು ಓಲ್ಡ್ ಅಲ್ಲೇ ಇತ್ತು. ಯಾಕಂದ್ರೆ ನಾವು ಅದಕ್ಕೆ ಅಪ್ಲಿಕೇಶನ್ ಕೊಡ್ಬೇಕು, ಬ್ಯಾಂಕ್ ಅಕೌಂಟ್ ಎಲ್ಲ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಆಗೋಕು ನಾವೆಲ್ಲ ಕೊಡ್ಬೇಕು. ಅದೆಲ್ಲ ಆದ್ಮೇಲೆ ಹೊಸ ದಿನ ಗಂಟ ಹಂಗೆ ಸುಮಾರು ತಿಂಗಳಿಂದ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅಲ್ಲಿ ಡಾಲರ್ ಆಡ್ ಆಗೋದು ಆಯ್ತದಲ್ಲ, ಏನಾರು ಆಲಿ ಬಿಡು ಅಂದ್ಬಿಟ್ಟು ಸುಮ್ಮನಿದ್ದೆ. ಈ ತಿಂಗಳೇನೋ ಅದು ಎಲ್ಲಾನು ಕೊಟ್ಬಿಟ್ಟು ಬ್ಯಾಂಕ್ ಅಕೌಂಟ್ ಎಲ್ಲಾನು ಕೊಟ್ಬಿಟ್ಟು ಟ್ಯಾಕ್ಸ್ ಇನ್ಫಾರ್ಮೇಶನ್ ಅದು ಇದು ಎಲ್ಲ ಕೊಟ್ಬಿಟ್ಟು ಹೆಂಗೋ ಅಕೌಂಟ್ ರಿಕವರಿ ರೆಡಿ ಮಾಡ್ಬಿಟ್ಟು ಬಿಟ್ಟಿದೆ. 1 ವಾರ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಟೋಟಲ್ 5 ತಿಂಗಳಿಂದ ಸೇರಿಸಿ, ಅಂದ್ರೆ ಒಂದೇ ತಿಂಗಳಲ್ಲ ನಾನು ಹೇಳ್ತಿರೋದು, 5 ತಿಂಗಳಿಂದ ಸೇರಿಸಿ ಅಂದ್ರೆ ಡಾಲರ್ಗಳು ಒಂದೊಂದು ತಿಂಗಳಿಗೆ ಇಷ್ಟಿಷ್ಟು ಅಂತ ಆಡ್ ಆಗೈತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬೇಕಾದ್ರೆ ಹಾಕ್ತೀನಿ ನೋಡ್ರಿ, ನೋಡ್ರಿ ನೀವು. 5 ತಿಂಗಳಿಂದ ಸೇರಿಸಿ ಒಂದೇ ತಿಂಗಳು, ಈ ತಿಂಗಳು 16ನೇ ತಾರೀಕೇನೋ ಬ್ಯಾಂಕ್ ಅಕೌಂಟ್ಗೆ ಮಧ್ಯರಾತ್ರಿಲೇನೋ ದುಡ್ಡು ಬತ್ತು. ಅಂದ್ರೆ ನಂಗೆ ಮೆಸೇಜ್ ಬತ್ತು. ಎಷ್ಟು ಅಂದ್ರೆ $140 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ. ಯಾರು ಕ್ರಿಯೇಟರ್ಗಳು ಹೇಳ್ಕೊಡುದಿಲ್ಲ, ನಾನು ಹೇಳ್ತವನಿ. ಯಾಕಂದ್ರೆ ನಿಮ್ಮಿಂದ ಸಂಪಾದನೆ ಮಾಡ್ತಾ ಇರೋದು ಗುರು ನಾನು. ಅದನ್ನ ನಿಮ್ಗೆ ಹೇಳ್ದೇನೆ ಇನ್ಯಾರಿಗೆ ಹೇಳಿ. $140 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಸುಮಾರು 13,500 ದುಡ್ಡು. 13,527 ಚಿಲ್ಲರೆ ಎಷ್ಟೋ ನನ್ನ ಅಕೌಂಟ್ಗೆ ಬತ್ತು. ತುಂಬಾ ಖುಷಿ ಆಯ್ತು ಗುರು. ಯಾಕಂದ್ರೆ ಸುಮ್ನೆ ವಿಡಿಯೋಸ್ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಈ ದುಡ್ಡು ಫೇಸ್ಬುಕ್ ಇಂದ ಬಂದೈತೆ ಅಂದ್ರೆ ತುಂಬಾ ಖುಷಿ ಐತೆ. ಆದ್ರೆ ಆ ದುಡ್ಡನ್ನ ನಾನು ಹಂಗೆ ಮಡಗಿದ್ದೀನಿ. ನನ್ ಗುರಿನೇ ಬೇರೆ ಐತೆ.
ಆ ದುಡ್ಡಿಂದ ನಾನು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಯಾರಿಗಾರ ಹೆಲ್ಪ್ ಮಾಡಬೇಕು. ನನ್ನ ಗುರಿ ಇಷ್ಟೇ. ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದಾಗಲೇ ಒಂದು ವಿಡಿಯೋ ಮಾಡಿದೀನಿ, ಪ್ರಮೋಷನ್ ಮಾಡಿರೋ ದುಡ್ಡಿಂದ ಶಾಲಾ ಮಕ್ಕಳಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಆಸೆ ಅನ್ಬಿಟ್ಟು ನಾನು ಶುರು ಮಾಡಿದೀನಿ. ಅದು ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ, ಒಂದೇ ಸಲ ಏನೂ ಆಗುದಿಲ್ಲ. ನಾವು 2 ವರ್ಷದಿಂದ ವಿಡಿಯೋ ಶುರು ಮಾಡಿ ಇವಾಗ ಸ್ವಲ್ಪ ಕ್ಲಿಕ್ ಆಗಿದೀವಿ. ಇನ್ನು ಮುಂದೆ ಬೇಜಾನ್ ಐತೆ ಹಿಂಗೆ ನೋಡ್ಮ ನಿಧಾನಕ್ಕೆ. ಅದೇ ನಿಧಾನಕ್ಕೂ ಮಾಡ್ಮ ಕೆಲಸಗಳ ಏನು ಆತರ ಯಾಕೆ ನಿಧಾನಕ್ಕೆ ಮಾಡಮ ಅನ್ಕೊಂಡು ಸ್ವಲ್ಪ ಟೈಮ್ ತಗೋತವನಿ. ಫೇಸ್ಬುಕ್ ಇಂದ ಮೊದಲನೇದಾಗಿ ಈ ತಿಂಗಳು 13,500 ಅದು 500 ಚಿಲ್ಲರೆ ಎಷ್ಟೋ ಬತ್ತು. ಬೇಕಾದ್ರೆ ಅದನ್ನು ಬ್ಯಾಂಕ್ ಅಕೌಂಟ್ ಮೆಸೇಜ್ನು ಇಲ್ಲಿ ಹಾಕ್ತೀನಿ ನೋಡ್ಕರಿ. ಯಾವುದೇ ತರ ಮುಚ್ಚು ಮಳೆ ಇಲ್ಲ ಗುರು, ಇದ್ದಿದ್ದಂಗೆ. ನಾವು ಹಳ್ಳಿ ಐಕ್ಲು ಫಸ್ಟೇ ಗೊತ್ತಲ್ಲ ನಿಮ್ಗೆ, ಬಾಯಿ ಕಟ್ಟಾಕುದಿಲ್ಲ ನಾವು. ಅಷ್ಟಾಯ್ತು, ಅಷ್ಟೇ. ಫೇಸ್ಬುಕ್ ವಿಚಾರಕ್ಕೆ ಬಂದ್ರೆ ಅಷ್ಟು ದುಡ್ಡು ಬತ್ತು. ಇವಾಗ ಮುಂದೆನೂ ಅಷ್ಟೇ ನಾವೇನ್ ರೀಲ್ಸ್ ಮಾಡ್ತೀವಿ, ನಮ್ ವಿಡಿಯೋಸ್ ಹೆಂಗ್ ಓಡ್ತಾವ ಅದ್ರ ಮೇಲೆ ಅಲ್ಲಿ ಡಾಲರ್ಗಳು ಆಡ್ ಆಯ್ತದೆ. ತಿಂಗಳು ಅಮೌಂಟ್ ಬರ್ತದೆ. ಇಲ್ಲ ಅಂದ್ರೆ 2 ತಿಂಗಳು ಒಂದ್ಸಲ 3 ತಿಂಗಳು ಒಂದ್ಸಲ ಬರ್ತದೆ ಅಷ್ಟೇ. ಅದ್ ಬಿಟ್ಬಿಡಿ. ಇನ್ನು ಇನ್ಸ್ಟಾಗ್ರಾಮ್ ವಿಚಾರಕ್ಕೆ ಬರೋದಾದ್ರೆ, ಇನ್ಸ್ಟಾಗ್ರಾಮ್ ಇಂದ ನಾವ್ ಯಾವ್ದೇ ತರ 1 ರೂಪಾಯಿನೂ ಸಂಪಾದನೆ ಬಂದಿಲ್ಲ. ಅದ್ರಲ್ಲೂ ಬರ್ಬೋದು, ಅದ್ರಲ್ಲೂ ಸೇಮ್ ಇದೇ ತರ ಪ್ರೊಸೆಸಿಂಗ್ ಐತೆ. ಆದ್ರೆ ಅಲ್ಲೂ ಅಷ್ಟೇ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅದು ಇದು ಏನೇನೋ ಕೊಡ್ಬೇಕು. ಅದನ್ನು ನಾನು ತಪ್ಪು ಮಾಡ್ಬಿಟ್ರೆ ಲಾಕ್ ಆಗ್ಬಿಟ್ಟದೆ. ಅದಕ್ಕೆ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಕ್ ಹೋಗಿಲ್ಲ. ಅದ್ರಲ್ಲಿ ಬಿಟ್ರೆ ಇನ್ನು ಕಂಟೆಂಟ್ ಮಾನಿಟೈಸನ್, ಇನ್ನು ಬ್ರಾಂಡೆಡ್ ಕಲೆಬು ಅವೆಲ್ಲ ತಿಳಿದಿರೋರು ಗೊತ್ತಿರುತ್ತೆ. ನಾವು ಅಷ್ಟೆಲ್ಲ ಏನ್ ತಿಳಿದಿಲ್ಲ. ನಾವು ಗೊತ್ತಲ್ಲ ಹಳ್ಳಿ ಹಾಕ್ಲು ಏನೋ ಮಾಡ್ಬೇಕು ಅನ್ನೋ ಮಾಡಿದ್ಮು. ಆದ್ರೆ ಜನಗಳ ಪ್ರೀತಿ ಸಪೋರ್ಟ್ ಇಂದ ತುಂಬಾ ಎಲ್ಲಾ ಕಡೆ ಸ್ವಲ್ಪ ಜನ ಮಾತಾಡಿಸ್ತಾರೆ, ಗುರು ವಿಡಿಯೋ ಮಾಡ್ತೀಯಲ್ಲ ಚೆನ್ನಾಗ್ ಮಾಡ್ತೀಯ ಹಂಗೆ ಹಿಂಗೆ ಅಂತಾರೆ. ಆ ಲೆವೆಲ್ ಬೆಳೆದವೇ ಅಷ್ಟೇ ಗುರು, ನಮ್ಗೆ ಅದೇ ಸಂತೋಷ. ಇನ್ಸ್ಟಾಗ್ರಾಮ್ ಇಂದ ಯಾವ್ದು ದುಡ್ಡು ಬೇಡ ಏನು ಬೇಡ. ಇನ್ನು ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ ಗುರು, ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು, ಇಲ್ಲ ಅಂತಲ್ಲ. ಸುಳ್ಳು ಹೇಳ್ತಿಲ್ಲ, ನಾನು ಇರೋ ಸತ್ಯ ಹೇಳ್ತಾವನಿ. ಸುಮಾರು ಪ್ರಮೋಷನ್ಗಳು ನಾನು ನಮ್ಗೆ ಗೊತ್ತಿರೋರ್ಗೆ ಮಾಡಿದೀನಿ. ಆದ್ರೆ ಸುಮಾರು ಜನದ ಹತ್ರ ದುಡ್ಡು ಇಸ್ಕೊಂಡು ಒಂದು ಗೋಲ್ ಕಪ್ ಮಡ್ಗವನಿ, ಅದ್ರೊಳಗೆ ಹಾಕಿದೀನಿ. ಸುಮಾರು ಒಂದು 20-25 ಸಾವಿರ ದುಡ್ಡು ಮಾಡವನಿ ಪ್ರಮೋಷನ್ ಇಂದ. ಅದು ಗೋಲುಕ್ತಲ್ಲ ಹಂಗೆ ಐತೆ. ಯಾಕಂದ್ರೆ ನನ್ನ ಗುರಿನೇ ಬೇರೆ ಐತೆ, ನಿಮ್ಗೆ ಗೊತ್ತಲ್ಲ ಹೇಳವ್ನಿ. ಆ ಕೆಲಸ ಮುಂದೆ ಮಾಡ್ತೀನಿ, ನೋಡ್ತಾ ಇರಿ. ಸ್ವಲ್ಪ ಟೈಮ್ ತಗೋಬೇಕು ಅಷ್ಟೇ. ಯಾಕಂದ್ರೆ ನಾವು ಬರೀ ರೀಲ್ಸ್ ಮಾಡ್ಕೊಂಡೆ ನಿಂತಿಲ್ಲ ಗುರು, ನಂದು ಬೇಜಾನ್ ಕಷ್ಟಗಳು ಇರ್ತವೆ. ನಾನು ನೈಟು ಗಾಡಿ ಓಡಿಸ್ಕೊಂಡು ಕೋಳಿ ತುಂಬ್ಕೊಂಡು ಎಲ್ಲ ಗೊತ್ತಿರುತ್ತೆ. ನಾನು ದಿನ ನೋಡೋರ್ಗೆ ಗೊತ್ತಿರುತ್ತೆ. ಅಲ್ಲಿ ಇಲ್ಲಿ ಸುತ್ತಮುತ್ತ ಊರ್ಗೆ ಹೋಯ್ತಾ ಇರ್ತೀನಿ. ಎಲ್ಲ ಕಡೆ ನೋಡ್ತಾ ಇರ್ತಾರೆ, ಮಾತಾಡೋರು ಮಾತಾಡಿಸ್ತಾರೆ. ತುಂಬಾ ಖುಷಿ ಐತೆ. ಸುಮ್ನೆ ಖಾಲಿ ಪಾಲಿ ನಿಂತ್ಕ ರೀಲ್ಸ್ ಮಾಡೋದಂತ ನಾವಲ್ಲ. ನೈಟ್ ಕೆಲಸ ನಮ್ದು, ನೈಟ್ ಡ್ಯೂಟಿ, ಡ್ರೈವಿಂಗು ಗೀವಿಂಗು ಪ್ರತಿಯೊಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮ್ ಅಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತೆ, ಅದು ಬೇರೆ ಪ್ರಶ್ನೆ ಇಲ್ಲ. ಇನ್ನು ಪ್ರಮೋಷನ್ ಇಂದ ಸುಮಾರು ಹೇಳದ್ನಲ್ಲ, ಒಂದು 25 ಸಾವಿರವರೆಗೂ ಮಾಡೋನಿ. ನಮ್ಮ ಬನ್ನೂರು ಲೋಕಲ್ ಅಲ್ಲಿ ಸುಮಾರು ಮಾಡಿದೆ. ಆದ್ರೆ ಇತ್ತೀಚೆಗೆ ನನಗೂ ಬೇಜಾನ್ ಪ್ರಮೋಷನ್ಗಳು ಬತ್ತಾವೆ, ಇಲ್ಲ ಅಂತಲ್ಲ. ನನಗೆ ಹೋಗಕ್ ಟೈಮ್ ಐತಿಲ್ಲ ಅಷ್ಟೇ. ಎಲ್ರಿಗೂ ಹಣ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ, ಮುಂದೆ ಮಾಡ್ತೀನಿ. ಅದು ಬಿಟ್ರೆ ಏನು ಹೇಳಿ ಅಂತಾನೆ ಗೊತ್ತಿದ್ದಿಲ್ಲ. ಕೇಳ್ರಿ ಹೇಳ್ಮ, ಆದ್ರೂ ಇರೋ ಸತ್ಯಗಳು ಅದ್ಯಾಕೆ ಮುಚ್ಚಿಟ್ಕಮ್ಮ. ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳೇ ಬರ್ತಾ ಇರೋದು. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸು ಎಷ್ಟು ಗೊತ್ತಾ, ಒಂದು ಬರೀ ಒಂದು ಸ್ಟೋರಿ ಹಾಕ್ಬಿಟ್ಟು ಒಂದು ಲಿಂಕ್ ಹಾಕೊಟ್ರೆ, ಮಾಮೂಲಿ ಗೊತ್ತಲ್ಲ ನಿಮ್ಗೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಪ್ರಮೋಷನ್ ಅದು ಇದು ಹಾಕೊಳ್ಳೋದು ಲಿಂಕ್ದು, ಬರೀ ಒಂದು ಸ್ಟೋರಿ ಹಾಕೊಟ್ರೆ ದಿನಕ್ಕೆ 5,000 ಕೊಡ್ತಾರೆ ಗುರು. ಸುಳ್ಳಲ್ಲ ಇದು. ಒಂದು ದಿನಕ್ಕೆ 5,000 ಬರೀ ಒಂದು ಸ್ಟೋರಿ ಹಾಕಿ ನನ್ನ ಪ್ರೊಫೈಲ್ ಅಲ್ಲಿ ಲಿಂಕ್ ಹಾಕಂದ್ರೆ ದಿನ 5,000 ಕೊಡ್ತಾರೆ. ಆದ್ರೂ ನಾನು ಮಾಡುದಿಲ್ಲ ಅಂತಾನೆ ಹೇಳುದು. ಯಾಕಂದ್ರೆ ಮೊದ್ಲೇ ಡಾಕ್ಟರ್ ಫ್ಯಾನ್ಸ್ ನಾವು, ಅವ್ರು ಹೇಳಿರೋ ಮಾತನ್ನ ನಾವು ಪಾಲಿಸ್ಕೊ ಹೋಯ್ತಾ ಇರೋದು. ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಬಂದಿದ್ರೆ ನಾನು ಇಷ್ಟೊತ್ತಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಇಂದನೇ. ಕರ್ನಾಟಕ ಅಲ್ಲ, ಮುಂಬೈ ಬಾಂಬೆಯಿಂದ ಹಿಂದಿಯವ್ರು ಮೆಸೇಜ್ ಮಾಡ್ತಾರೆ ಗುರು, ಬೇಜಾನ್ ಮಾಡ್ತಾರೆ. ಬೈ ಮಾಡ್ಕೊಡಿ ಹಂಗೆ ಹಿಂಗೆ ಅಂತ. ಬೇಕಾದ್ರೆ ಅದನ್ನು ವಾಟ್ಸಪ್ ಅಲ್ಲಿ ನಾನು ಮೆಸೇಜ್ ಮಾಡಿ ಕೇಳ್ಕೊಂಡಿದೀನಿ. ಅದನ್ನು ತೋರಿಸ್ತೀನಿ ನೋಡಿ ನಿಮ್ಗೆ. ಒಂದು ದಿನಕ್ಕೆ 5,000 ಕೊಡ್ತಾರೆ. ನಾನು ಮಾಡಲ್ಲ ಅಂತ ಹೇಳಿದ್ಕೆ ಇನ್ನೂ ಜಾಸ್ತಿ ಕೊಡ್ತೀನಿ ಅಂದ್ರು. ಇನ್ನೂ ಜಾಸ್ತಿ ಕೊಡ್ತೀನಿ, ನೀವು ಮಾಡ್ರಿ ಹಂಗೆ ಹಿಂಗೆ ಅಂತ ಹಿಂಸೆ ಮಾಡ್ತಾರೆ. ಆದ್ರೂ ನಾನು ಯಾವುದೇ ತರ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ. ಸುಮಾರು ಒಂದು 20-30 ಬಂದದ ಆ ತರ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ದಿನಕ್ಕೆ 5,000 ಅಂದ್ರೆ ಎಷ್ಟು ಮಾಡ್ಬೋದು ದುಡ್ಡನ್ನ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ. ಆದ್ರೆ ನಮ್ಗೆ ಅದು ಇಷ್ಟ ಇಲ್ಲ. ನಾವು ಮಾಡ್ತಾ ಇರೋದು ಒಳ್ಳೆ ಕೆಲ್ಸಕ್ಕೆ, ಒಳ್ಳೆ ದುಡ್ಡಿಂದ ನಾವು ಮಾಡ್ಬೇಕು ಅಂತ ನಾನು ಅನ್ಕೊಂಡಿರೋದು. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ನಾವು ನಿಯತ್ತಾಗೆ ಮಾಡ್ತೀವಿ ಅಷ್ಟೇ ನನ್ನ ಉದ್ದೇಶ. ಏನೇ ಹೇಳಿ, ನೇರ ದಿಟ್ಟ ನಿರಂತರ ಬಾಯಿಗೆ ನಾವು ಆಗುದಿಲ್ಲ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ
ಅಷ್ಟೇ. ನಾವು ಯಾವುದೇ ತರ ದುಡ್ಡನ್ನ ಸಂಪಾದನೆ ಮಾಡಿಲ್ಲ ವಿಡಿಯೋದಿಂದ. ಪ್ರಮೋಷನ್ ಇಂದ ಒಂದು 25,000 ಮಾಡೋನಿ, ಅದು ಹಂಗೆ ಗೋಲುಕ್ತಲ್ಲ ಐತೆ. ಮುಂದೆ ಅದನ್ನು ಏನ್ ಕೆಲಸ ಮಾಡ್ತೀನಿ ಏನು ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ. ನೀವೇ ನೋಡ್ತಾ ಇರ್ತೀರ ವಿಡಿಯೋಗಳನ್ನ, ಗೊತ್ತಾಯ್ತದೆ ನಿಮ್ಗೆನೆ. ಅದು ಬಿಟ್ರೆ ಇನ್ನು ಯೂಟ್ಯೂಬ್ ವಿಚಾರಕ್ಕೆ ಬಂದ್ರೆ, ಯೂಟ್ಯೂಬ್ ಅಲ್ಲೂ ಅಷ್ಟೇ ಅದ್ರದ್ದೇ ಆದಂತ ಪ್ರೊಸೆಸಿಂಗ್ ಐತೆ. ಅದೆಲ್ಲ ಗೊತ್ತಿರೋರ್ಗೆ ಗೊತ್ತಿರುತ್ತೆ. ಏಕ್ ಟೈಮು ಅದುವೇ ಏನು ಓಪನ್ ಆಗುದಿಲ್ಲ, ಏನಲ್ಲಿ ಒಂದೇ ಸಲಿಗೆ ಲಾಕ್ ಓಪನ್ ಆಗಲ್ಲ. ಅದು ತಿಳಿದಿರೋರ್ಗೆ ಗೊತ್ತಿರುತ್ತೆ. ನಾ 4K ವಾಚ್ ಅವರ್ ಟೈಮಿಂಗ್ಸು, ಆಮೇಲಿಂದ 10 ಮಿಲಿಯನ್ 100 ಮಿಲಿಯನ್ ಎಲ್ಲ ವಿಡಿಯೋ ಓಡಬೇಕು. ಆದ್ರೆ ನಮ್ಮ ಅದೃಷ್ಟದಿಂದ ನಮ್ಮ ವಿಡಿಯೋ ಒಂದೇ ಒಂದು ವಿಡಿಯೋದಿಂದ ನನ್ನ ಲೈಫ್ ಚೇಂಜ್ ಆಗೈತೆ ನಿಜ. ಯಾಕಂದ್ರೆ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ 100 ಮಿಲಿಯನ್ ನೋಡೈತೆ. ಇನ್ಸ್ಟಾಗ್ರಾಮ್ ಅಲ್ಲಿ 100 ಮಿಲಿಯನ್ ನೋಡೈತೆ. ಅದೇ ಕಾಮಿಡಿದು ಮಾದಪ್ಪನ ಬೆಟ್ಟದಲ್ಲಿ ಆ ಮಾದಪ್ಪನ ಆಶೀರ್ವಾದನೇ ಅನ್ಸುತ್ತೆ. ನಾನು ಪ್ರತಿ ಸಲ ಸೋತಾಗ್ಲೂ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತೀನಿ. ಆದ್ರೆ ಮಾದಪ್ಪನೇ ಅವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಅನ್ಸುತ್ತೆ. ಅವತ್ತು ಅದೊಂದು ವಿಡಿಯೋದಿಂದ ಇವತ್ತು ನನ್ನ ಲೈಫ್ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಆಗೈತೆ, ನಿಜ ಹೇಳ್ತಾ ಇರೋದು. ಅದೊಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಯ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಯ್ತು, ಎಲ್ಲ 100 ಮಿಲಿಯನ್ ನೋಡೈತೆ ಇವತ್ತು. ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ. ಅದಲ್ದೇನೆ ಯೂಟ್ಯೂಬ್ ಅಲ್ಲೂ ಅಷ್ಟೇ 30 ಮಿಲಿಯನ್ ನೋಡೈತೆ. 10 ಮಿಲಿಯನ್ ನೋಡಕ್ಕೆ ಸುಮಾರು 5 ವರ್ಷ ಆದ್ರೂ ಓಡಲ್ಲ. ಎಷ್ಟೋ ಜನ ಕಷ್ಟ ಪಡ್ತವ್ರೆ ಯೂಟ್ಯೂಬರ್ಸ್ಗಳು ಅದೆಲ್ಲ ಕಂಪ್ಲೀಟ್ ಮಾಡಕ್ಕೆ. ಆದ್ರೆ ನಮ್ದು ಒಂದೇ ಒಂದು ವಿಡಿಯೋ 30 ಮಿಲಿಯನ್ ನೋಡ್ತು. ಲಾಕ್ ಎಲ್ಲ ಕಂಪ್ಲೀಟ್ ಆಯ್ತು, ಲಾಕ್ ಎಲ್ಲ ಓಪನ್ ಆಯ್ತು. ಈ ತಿಂಗಳು ಕುತ್ಕೊಂಡು ಅದಕ್ಕೂ ಅಷ್ಟೇ ಎಲ್ಲ ಅದು ಲಾಕ್ ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು. ಇವು ಕೂತ್ಕೊಂಡು ಅದನ್ನು ಅಷ್ಟೇ ಅಪ್ಲೈ ಎಲ್ಲ ಮಾಡಿದೆ. ಅದಕ್ಕೂ ಆಡ್ಸ್ ರಿನ್ಯೂ ಆಗೈತೆ. ಆದ್ರೆ ಅದರಿಂದ ಯಾವ್ದೇ ತರ ನಾನು ದುಡ್ಡು ತಗೊಂಡಿಲ್ಲ. ಯಾಕಂದ್ರೆ ಈ ತಿಂಗಳು ಆಗಿರೋದಲ್ವಾ, ನೆಕ್ಸ್ಟ್ ನಾವು ವಿಡಿಯೋಸ್ ಮಾಡಾಕ್ತಿವಲ್ಲ, ಅಂದ್ರೆ ಇವಾಗ ಮಾಡ್ತಾ ಇದೀನಲ್ಲ, ಈ ವಿಡಿಯೋಸ್ನ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ, ಈ ವಿಡಿಯೋಸ್ಗಳು ಓಡಿದಾಗ ಆಡ್ಸ್ ನಮ್ಮ ಪೇಜ್ಗೆ ಆಡ್ಸ್ ಬರ್ತವೆ. ಆಡ್ಸ್ ಇಂದ ಇನ್ಕಮ್ ಬರ್ತದೆ ಅಷ್ಟೇ ಯೂಟ್ಯೂಬ್ ಇಂದ. ಅದರಿಂದ ಯಾವುದೇ ತರ ದುಡ್ಡುಗಳನ್ನು ನಾನು ತಗೊಂಡಿಲ್ಲ. ದಯವಿಟ್ಟು ನಿಮ್ಗೆ ಹೇಳ್ತಾ ಇರೋದು, ಈಗ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋಸ್ಗಳು ಹಾಕ್ತೀನಿ. ಟೈಮ್ ಸಿಗ್ತಿಲ್ಲ ಅಷ್ಟೇ, ಕೆಲ್ಸದ ಮಧ್ಯೆ ಮಾಡಕ್ಕಾಗಲ್ಲ, ಟೈಮ್ ಸಿಗ್ತಾ ಇಲ್ಲ. ಮುಂದೆ ಮಾಡ್ತೀನಿ, ಸ್ವಲ್ಪ ನಿಧಾನ ಆಗ್ಬೋದು. ನಿಮ್ನೆ ಕೇಳ್ಕೊಳ್ಳೋದು ಇಷ್ಟೇ, ನಾನು ದುಡ್ಡು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ಬೆಟ್ಟಿಂಗ್ ಆ್ಯಪ್ಸ್ ಅದು ಇದು ಅನ್ಕೊಂಡಿವಿ, ಹೆಂಗಾರ ಸಂಪಾದನೆ ಮಾಡ್ಬೋದು. ಆದ್ರೆ ನನ್ನ ಮೈಂಡ್ ಸೆಟ್ ಇರೋದು ಏನ್ ಗೊತ್ತಾ, ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕು ಹೊರತು ಬೇರೆಯವ್ರ ಮನೆ ಹಾಳು ಮಾಡಿ ತಲೆ ಹಿಡಿ ಕೆಲಸ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ ಗುರು. ನಿಜಲ್ವೇ ಕಷ್ಟಪಟ್ಟು ಒಳ್ಳೊಳ್ಳೆ ಪ್ರಮೋಷನ್ಗಳು ಬಂದೈತೆ, ಮಾಡ್ತೀನಿ ಈಗ ಮುಂದೆ. ಪ್ರಮೋಷನ್ ಮಾಡಿ ಆ ದುಡ್ಡಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಆತರ ಬೇರೆಯವ್ರ ಮನೆ ಹಾಳು ಮಾಡ್ಬೇಕು ಅನ್ನೋದು ಯಾವ್ದೇ ಕಾರಣಕ್ಕೂ ನನ್ಗಿಲ್ಲ. ಅದಕ್ಕೆ ಯಾವ್ದೇ ತರ ಬೆಟ್ಟಿಂಗ್ ಆಪ್ಸ್ ನಾನು ಮಾಡಲ್ಲ. ನಿಮ್ಗೆ ಕೇಳ್ಕೊಳ್ಳೋದು ಅಷ್ಟೇ, ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಂದು ಬೇಜಾನ್ ಕನ್ಸ್ಕೊಳ್ಳವೆ, ನಂದೇ ಬೇಜಾನ್ ಆಸೆಗಳವೆ, ಆದ್ರೆ ನಮ್ಗೂ ಬೇಜಾನ್ ಕಮಿಟ್ಮೆಂಟ್ಗಳವೆ. ಅದರ್ಥ ಮಾಡ್ಕೊಳ್ಳಿ. ಧನು ಸೋಕೆ ಮಾಡ್ತವನೆ, ಸುತ್ತಾಡ್ಕತವನೆ, ಹಂಗೆ ಹಿಂಗೆ ಮಾಡ್ತೀನಿ ಗುರು, ಇಲ್ಲ ಅಂತಲ್ಲ. ಸ್ವಂತ ದುಡಿತವನಿ, ಯಾರ್ತೋ ₹1 ತಿಂತೆ ಅಲ್ಲ, ತಾಕತ್ತೈತೆ, ಕೈ ತುಂಬಾ ತಾಕತ್ತದೆ, ಅವನವನ್ ತಲೆಯಲ್ಲಿ ಬುದ್ಧಿ ಇದೆ. ದುಡಿತವನಿ, ತಿಂತೀನಿ, ಸೋಕಿ ಮಾಡ್ತೀನಿ ಹಂಗೇನೆ. ನೋಡೋರ್ಗೇನು ಸುಳ ಮಕ್ಳು 1000 ಮಾತಾಡ್ತಾರೆ, ಮಾತಾಡೋರ್ಗೆಲ್ಲ ತಲೆ ಕೆಡ್ಸ್ಕೊಂಬಂಗ. ನಾನಂತೂ ಅಲ್ಲ, ನನ್ನ ಕೆಲಸ ಏನೈತೆ ನಾನು ಅದ್ ಮಾಡ್ತಾ ಇರ್ತೀನಿ. ಮುಂದೊಂದ್ ದಿನ ಒಂದಲ್ಲ ಒಂಥರ ನಾನು ಏನಾದ್ರೂ ಮಾಡ್ತೀನಿ ಅನ್ನೋದೊಂದು ನನಗೆ ನಂಬಿಕೆ ಐತೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹುಡ್ತೀನಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ನೋಡಿದಷ್ಟು ನಮಗೂ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಇಂದ ಮತ್ತಷ್ಟು ಒಳ್ಳೆ ಹೆಲ್ಪ್ಗಳನ್ನ ಮಾಡ್ಬೋದು. ನಾನ್ ದುಡಿತಿರೋದು ನನ್ಗೈತೆ ಗುರು. ಸೋಷಿಯಲ್ ಮೀಡಿಯಾದಿಂದ ಏನ್ ದುಡಿತೀನಿ ಅದನ್ನ ನಾನು ಹೆಲ್ಪ್ ಮಾಡ್ಬೇಕು ಅಂತಾನೆ ಇಟ್ಟಿರೋದು, ಮಾಡೇ ಮಾಡ್ತೀನಿ. ನಿಮಗ್ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನು ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಸಪೋರ್ಟ್ ಮಾಡ್ತೀರಾ ಹಂಗೆ ಯೂಟ್ಯೂಬ್ಲು ಸಪೋರ್ಟ್ ಮಾಡಿ. ಮುಂದೆ ಇದ್ರಲ್ಲೂ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ ಅಷ್ಟೇ ಗುರು, ಇನ್ನೇನಿಲ್ಲ. ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸುಮ್ನೆ ಬೇಡ ನಾವು ಆ ಚಾಲೆಂಜು ಈ ಚಾಲೆಂಜು ಲವಣ ಸಿಂಗ್ರಿ ಅನ್ಕೊಂಡು ಎಲ್ಲ ಫಾಲೋವರ್ಸ್ ಮಾಡ್ಕೋಬೇಕು ಅನ್ನೋದು ಆಸೆನೂ ನಮ್ಗಿಲ್ಲ ಗುರು. ನಿಮ್ಮ ಮನಸ್ಸಿಂದ ನಮ್ಮ ಇನ್ಸ್ಟಾಗ್ರಾಮ್ ಖಾತೆ ನೋಡಿ ನಮ್ಮ ಕಾಮಿಡಿ ಇಷ್ಟ ಆಯ್ತಾ, ಇಲ್ಲಾಂದ್ರೆ ನಾವು ಮಾಡೋ ಕೆಲಸ ಇಷ್ಟ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ. ಸುಮ್ನೆ ನಾವು ಇದು ಕೊಡ್ತೀನಿ, ಅವ್ ಮಾಡಿ ಹಿಂಗ್ ಮಾಡಿ ಹಂಗೆಲ್ಲ ನಮ್ಗೆ ಬರುದಿಲ್ಲ. ಆತರ ನಾನು ಇದುವರೆಗೂ ಮಾಡೂ ಇಲ್ಲ. ಇಲ್ದೇದವ್ರಿಗೆ ನನ್ನ ಆಸೆ ಸಾಲ ಮಕ್ಳುಗಳಿಗೆ ಏನಾದ್ರು ಹೆಲ್ಪ್ ಮಾಡೋದು ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿ ಇರೋದು. ಅದು ಮಾಡೇ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಯೂಟ್ಯೂಬ್ ಚಾನಲ್ಗೂ ಮುಂದೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀನಿ ಅಷ್ಟೇ. ಅದ್ ಬಿಟ್ರೆ ವಿಚಾರ ಇನ್ನೇನು ಇಲ್ಲ. ಇವಾಗ ಮಾಮೂಲಿ ಕೆಲ್ಸಕ್ಕೆ ಬಂದಿದೆ, ಹೋಯ್ತಾ ಹಿಂಗೆ ರೋಡಲ್ಲಿ ವಿಡಿಯೋ ಮಾಡಿ ಹಾಕವನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ಮ ಗುರು.
ಗೊತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಬೆಲ್ ಐಕನ್ ಒತ್ಬಿಡಿ. ನಾವು ಬೆಳಿವ ನಮ್ ನಸೀಬ್ ಬೆಳೆಸ್ರಯ್ಯ. ಯೂಟ್ಯೂಬ್ ಶುರು ಮಾಡ್ತಾವೆ ಈಗ. ನಾವ್ ಇದ್ದಿದ್ದಂಗೆ ಗೊತ್ತಾ, ಬೈಕ್ ಶುರು ಮಾಡಿದ್ರೆ ಬೈದ್ ಹಾಕ್ಬಿಡ್ತೀವಿ ನಮ್ ನಾನ್ ಸ್ಟಾಪು. ಸಿಗುವ ಗಾಯ್ಸ್, ಮತ್ತೆ ಸಿಗುವ. ಎಲ್ರಿಗೂ ಟಾಟಾ ಬಾಯ್ ಬಾಯ್. ಇಲ್ಲಿವರೆಗೂ ಸಪೋರ್ಟ್ ಮಾಡಿ ನನಗೆ, ನಮ್ಮ ವಿಡಿಯೋಸ್ಗಳಿಗೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಸಿಕ್ಕಿದ ಕಡೆ ಎಲ್ಲ. ಅವ್ರೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ನಾನು ನಿಮ್ಮ ಬನ್ನೂರು ಹುಡುಗ. ಜೈ ಕರ್ನಾಟಕ. ಬಾಯ್ ಬಾಯ್.